8,000 accepted by H Limited ಅಂತ ಹೇಳಿದರೆ ಒಂದು ಕಂಪನಿ ಇನ್ನೊಂದು ಕಂಪನಿಗೆ ಬಿಲ್ಸನ್ನು ಕೊಟ್ಟಿದೆ, ಆಕ್ಸೆಪ್ಟ್ ಮಾಡಿದೆ. ಅಂದರೆ ಹಣ ಕೊಡಬೇಕಾಗಿತ್ತು. ಅಮೌಂಟ್ ಆಫ್ ರುಪೀಸ್ 8,000 ಈಸ್ ಡ್ಯೂ ಫ್ರಮ್ ಒನ್ ಕಂಪನಿ ಟು ಅನದರ್ ಕಂಪನಿ. ದಟ್ ಈಸ್ ದ ಅಮೌಂಟ್ ಈಸ್ ಡ್ಯೂ ಬೈ H Limited to S Limited. So H Limited has accepted bills worth rupees 8,000 in favor of S Limited. Okay, so that is the bills payable of H Limited. ಬಿಲ್ಸನ್ನು ಅಕ್ಸೆಪ್ಟ್ ಮಾಡ್ತಾರಲ್ಲ ಅವರಿಗದು ಬಿಲ್ಸ್ ಪೇಯಬಲ್ ಆಗುತ್ತೆ. ಇನ್ನೊಂದು ಕಂಪನಿ ಅಂದರೆ ಎಸ್ ಕಂಪನಿಗೆ ಆ ಹಣ ಕೊಡಬೇಕಾಗಿದೆ. ಸೊ ಎಸ್ ಕಂಪನಿ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಎಸ್ ಕಂಪನಿ ಇಟ್ ಈಸ್ ಎ ಬಿಲ್ಸ್ ರಿಸೀವೇಬಲ್. ಒಂದು ಕಂಪನಿಗೆ ಬಿಲ್ಸ್ ಪೇಯಬಲ್ಲು, ಇನ್ನೊಂದು ಕಂಪನಿಗೆ ಅದೇ ಬಿಲ್ಸ್ ರಿಸೀವೇಬಲ್ ಆಗಿರುತ್ತೆ. ಓಕೆ, ಸೊ ಹಾಗಾಗಿ ಇದು ಇಂಟರ್ ಕಂಪನಿ ಡೆಟ್. ಆ ಕಂಪನಿಯಿಂದ ಈ ಕಂಪನಿ ಮಧ್ಯದಲ್ಲಿ ನಡೆದಿರುವಂಥ ಒಂದು ಟ್ರಾನ್ಸಾಕ್ಷನ್. ಹಾಗಾಗಿ ಇದನ್ನು ಇಂಟರ್ ಕಂಪನಿ ಡೆಟ್ಸನ್ನು ಏನು ಮಾಡಬೇಕು? ಬಿಲ್ಸ್ ರಿಸೀವೇಬಲಿಂದನೂ ಮೈನಸ್ ಮಾಡಬೇಕು, ಬಿಲ್ಸ್ ಪೇಯಬಲಿಂದನೂ ಮೈನಸ್ ಮಾಡಬೇಕು. ಓಕೆ, ಸೊ ಫಸ್ಟ್ ಅಡ್ಜಸ್ಟ್ಮೆಂಟು ದಟ್ ಈಸ್ ಬಿಲ್ಸ್ ರಿಸೀವೇಬಲ್ rupees 8,000 included in bills receivable of S Limited. ಇದನ್ನು ಡಿಡಕ್ಟ್ ಫ್ರಮ್ bills receivable on the asset side, okay, and deduct from bills payable on liability side. Okay, next. Creditors of S Limited include rupees 20,000 due to H Limited. Creditors of S Limited include, that is second adjustment, rupees 20,000 included in creditors of S Limited. ಅಂದರೆ ಏನರ್ಥ? ಎಸ್ ಲಿಮಿಟೆಡು ಕ್ರೆಡಿಟಾರ್ಸಲ್ಲಿ 20,000 ರೂಪೀಸ್ ಬರ್ಕೊಂಡಿದೆ. ದಿಸ್ ಈಸ್ ದ ಅಮೌಂಟ್ ಡ್ಯೂ ಬೈ ಎಸ್ ಲಿಮಿಟೆಡ್ ಟು ಹೆಚ್ ಲಿಮಿಟೆಡ್. ಎಸ್ ಲಿಮಿಟೆಡು 20,000 ಹೆಚ್ ಲಿಮಿಟೆಡಿಗೆ ಕೊಡಬೇಕು ಅಂತ ಬರ್ಕೊಂಡಿದೆ. ಹಾಗಾದರೆ ಹೆಚ್ ಲಿಮಿಟೆಡ್ನಲ್ಲಿ ಎಲ್ಲಿ ಬರ್ಕೊಂಡಿರ್ತಾರೆ? ಡೆಟಾರ್ಸಲ್ಲಿ ಬರ್ಕೊಂಡಿರ್ತಾರೆ. 20,000 ಇವರಿಂದ ಬರಬೇಕು ಅಂತ ಬರ್ಕೊಂಡಿರ್ತಾರೆ ಡೆಟಾರ್ಸಲ್ಲಿ, ಸರಿನಾ? ಸೊ ಒಂದು ಕಂಪನಿಯ ಕ್ರೆಡಿಟಾರ್ಸು ಇನ್ನೊಂದು ಕಂಪನಿಗೆ ಏನಾಗಿರುತ್ತೆ? ಡೆಟಾರ್ಸ್ ಆಗಿರುತ್ತೆ. ಇವರಿಬ್ಬರು ಮಧ್ಯದಲ್ಲಿರುವಂಥ ಟ್ರಾನ್ಸಾಕ್ಷನಿಗೆ ಮಾತ್ರ. ಓಕೆ, ಸೊ ಹಾಗಾಗಿ ಈ 20,000 ಏನು ಮಾಡಬೇಕೀಗ? ಡಿಡಕ್ಟ್ ಫ್ರಮ್ creditors on the liability side and deduct from assets on the asset side. Sorry, deduct from debtors on asset side. This is the adjustment. Intercompany debt ಇದ್ದರೆ ಎರಡರಲ್ಲೂ ಮೈನಸ್ ಮಾಡಬೇಕಷ್ಟೇ, ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್. An amount of rupees 30,000 was transferred by S Limited from the current year profits to reserves. ಇಲ್ಲಿ 30,000 rupees are transferred to reserves during the current year ಅಂತ ಹೇಳ್ತಾ ಇದ್ದಾರೆ. ಎಸ್ ಲಿಮಿಟೆಡು ಸಬ್ಸಿಡಿಯರಿ ಕಂಪನಿ, ಗೊತ್ತಾಗುತ್ತಲ್ಲ, ಹೆಚ್ ಲಿಮಿಟೆಡ್ ಹೋಲ್ಡಿಂಗ್ ಕಂಪನಿ, ಎಸ್ ಲಿಮಿಟೆಡ್ ಸಬ್ಸಿಡಿಯರಿ ಕಂಪನಿ. ಇಲ್ಲಿ ಎಸ್ ಲಿಮಿಟೆಡ್ ಏನು ಮಾಡಿದೆ? ಈ ವರ್ಷದಲ್ಲಿ ಕರೆಂಟ್ ಇಯರಲ್ಲಿ 30,000 ಪ್ರಾಫಿಟ್ಸಿಂದ ರಿಸರ್ವ್ಸಿಗೆ ಟ್ರಾನ್ಸ್ಫರ್ ಮಾಡಿದೆ. ಅರ್ಥ ಆಗುತ್ತಾ? ಟ್ರಾನ್ಸ್ಫರ್ ಟು ರಿಸರ್ವ್ಸ್ ಔಟ್ ಆಫ್ ಕರೆಂಟ್ ಇಯರ್ಸ್ ಪ್ರಾಫಿಟ್ಸ್ rupees 30,000. ಇದನ್ನು ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ವೈಲ್ ಕ್ಯಾಲ್ಕುಲೇಟಿಂಗ್ ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ಸ್ ಆ್ಯಂಡ್ ಪೋಸ್ಟ್ ಅಕ್ವಿಸಿಷನ್ ಪ್ರಾಫಿಟ್ಸ್ ಯು ಹ್ಯಾವ್ ಟು ಟೇಕ್ ದಿಸ್ ಪಾಯಿಂಟ್ ಇನ್ ಟು ಕನ್ಸಿಡರೇಷನ್. ಓಕೆ, ಈ ಪಾಯಿಂಟ್ ಬೇಕಾಗುತ್ತೆ ನಿಮಗೆ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ. ಈಗ ಬಿಫೋರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ the pre-acquisition period and post-acquisition period, now let us find out the share of holding company and the share of minority shareholders. Okay, how many shares are there in S Limited? Share capital ನೋಡಿ, S Limited ಕಾಲಮ್ನಲ್ಲಿ ಎಷ್ಟಿದೆ? 10 lakhs ಇದೆ. ಶೇರ್ಸ್ ಆಫ್ rupees 10 each ಅಂತ ಹೇಳಿದ್ದಾರೆ. 10 lakhs divided by 10, 1 lakh.
So there are total 1 lakh shares of rupees 10 each in S Limited. ಸರಿನಾ? ಎಸ್ ಲಿಮಿಟೆಡ್ನಲ್ಲಿ ಒಟ್ಟು 1 ಲ್ಯಾಕ್ ಶೇರ್ಸ್ ಇದೆ. ಅದರಲ್ಲಿ ಹೆಚ್ ಲಿಮಿಟೆಡ್ ಎಷ್ಟು ಪರ್ಚೇಸ್ ಮಾಡಿದೆ? 80,000 ಶೇರ್ಸ್. ಫಸ್ಟ್ ಸೆಂಟೆನ್ಸ್ನಲ್ಲೇ ಹೇಳಿದ್ದಾರೆ 80,000 ಶೇರ್ಸನ್ನು ಹೆಚ್ ಲಿಮಿಟೆಡು ಪರ್ಚೇಸ್ ಮಾಡಿದೆ. ಎಷ್ಟು ಉಳಿತು? 1 ಲ್ಯಾಕಲ್ಲಿ 80,000 ಹೋದರೆ 20,000 ಶೇರ್ಸನ್ನು ಯಾರು ಪರ್ಚೇಸ್ ಮಾಡಿದ್ದಾರೆ? ಮೈನಾರಿಟಿ ಶೇರ್ ಹೋಲ್ಡರ್ಸ್. ಇದನ್ನು ನೋಡಿಕೊಂಡು ಯು ಹ್ಯಾವ್ ಟು ಡಿಟರ್ಮೈನ್ ದ ಶೇರ್ ಆಫ್ ಹೆಚ್ ಲಿಮಿಟೆಡ್ ಇನ್ ದ ನೆಟ್ ಅಸೆಟ್ಸ್ ಆಫ್ ಎಸ್ ಲಿಮಿಟೆಡ್ ಆ್ಯಂಡ್ ಶೇರ್ ಆಫ್ minority shareholders in the net assets of S Limited. Okay, ಈಗ share of H Limited and minority shareholders. Okay, total shares, total number of shares in S Limited 10 lakh rupees share capital ಇದೆ, ಡಿವೈಡೆಡ್ ಬೈ 10 ಈಚ್. ಎಸ್ ಲಿಮಿಟೆಡ್ ಕಾಲಮ್ ನೋಡ್ಕೊಳ್ಬೇಕು, ಹೆಚ್ ಲಿಮಿಟೆಡ್ನ ಸದ್ಯಕ್ಕೆ ಮರ್ತು ಬಿಡಿ. ಓಕೆ, ಹೌ ಮೆನಿ ಶೇರ್ಸ್? 1 ಲ್ಯಾಕ್ ಶೇರ್ಸ್. ಈಕ್ವಿಟಿ ಶೇರ್ಸ್ ಇದು, ಬರೀ ಶೇರ್ಸ್ ಅಂದರೆ ಏನರ್ಥ? ಈಕ್ವಿಟಿ ಶೇರ್ಸ್ ಅಂತ. ಈ 1 ಲ್ಯಾಕ್ ಶೇರ್ಸಲ್ಲಿ ಹೆಚ್ ಲಿಮಿಟೆಡ್ ಹ್ಯಾಸ್ ಪರ್ಚೇಸ್ಡ್ 80,000 shares. Okay, remaining 20,000 shares are purchased by minority shareholders. Okay, now 80,000 shares out of how many shares? 1 lakh shares. Out of 1 lakh shares. Here 20,000 shares out of 1 lakh shares. Now the ratio is 8 by 10 or 4 by 5. 2 ಇಂದ ಹೋಗುತ್ತಲ್ಲ, 2 4s are 8, 2 5s are 10, 4/5. ಇಲ್ಲಿ 2 by 10 or 1 by 5. Got it? ಅರ್ಥ ಆಯ್ತಾ? So now let us determine the pre-acquisition period and post-acquisition period of the company. Okay, of the year. ಈ ವರ್ಷದಲ್ಲಿ ಎಷ್ಟು ಪ್ರೀ-ಅಕ್ವಿಸಿಷನ್ ಪೀರಿಯಡ್ ಇದೆ, ಎಷ್ಟು ಮಂತ್ಸು ಪ್ರೀ-ಅಕ್ವಿಸಿಷನ್ ಪೀರಿಯಡ್ ಇದೆ, ಎಷ್ಟು ಮಂತ್ಸು ಪೋಸ್ಟ್-ಅಕ್ವಿಸಿಷನ್ ಪೀರಿಯಡ್ ಇದೆ, ಇದನ್ನು ಡಿಟರ್ಮೈನ್ ಮಾಡ್ಕೊಳ್ಬೇಕು. Date of purchase should be taken as the cut-off date. Okay, date of purchase ತಗೊಳ್ಳಿ, ಬಿಗಿನಿಂಗ್ ಡೇಟ್ ತಗೊಳ್ಳಿ, ಕ್ಲೋಸಿಂಗ್ ಡೇಟ್ ತಗೊಳ್ಳಿ. ಓಕೆ, ಡೇಟ್ ಆಫ್ ಪರ್ಚೇಸ್ ಮಧ್ಯದಲ್ಲಿ ಬರ್ಕೊಳ್ಳಿ. ಡೇಟ್ ಆಫ್ ಪರ್ಚೇಸ್, ಡೇಟ್ ಆಫ್ ಪರ್ಚೇಸಿಂಗ್ ದ ಶೇರ್ಸ್ ಅಂತ ಅರ್ಥ. ಶೇರ್ಸನ್ನು ಯಾವತ್ತು ಪರ್ಚೇಸ್ ಮಾಡಿದೆ ನೋಡ್ಕೊಳ್ಳಿ. ಯಾವತ್ತು ಡೇಟು? 1/1/2007. ದೆನ್ ಬಿಗಿನಿಂಗ್ ಡೇಟ್ of the year, beginning date of the year. Here closing date of the year. Balance sheet date is the closing date of the year. Balance sheet ಯಾವತ್ತು ಕೊಟ್ಟಿದ್ದಾರೆ ನೋಡ್ಕೊಳ್ಬೇಕು. 30/6/2007. This is the closing date, balance sheet date. Okay, now ಇದು ಕ್ಲೋಸಿಂಗ್ ಡೇಟ್ ಆದರೆ ಇಲ್ಲಿಂದ 1 ವರ್ಷ ಹಿಂದೆ ಬಂದರೆ ಓಪನಿಂಗ್ ಡೇಟ್ ಸಿಕ್ಕತ್ತೆ ನಿಮಗೆ. 1/1/6 ಕರೆಕ್ಟ್ ತಾನೇ? 1/7/2006. ಇಲ್ಲಿಂದ 1 ವರ್ಷ ಹಿಂದೆ ಬನ್ನಿ. 30/6/2007 30/6/2006 ಅಂತ ತಗೊಳ್ಳಿ. 30/6/2006 ಅಂದರೂ ಒಂದೇ, 1/7/2006 ಅಂದರೂ ಒಂದೇ. ಸರಿನಾ? ಗೊತ್ತಾಗತ್ತಲ್ಲ ಇಲ್ಲಿಂದ 1 ವರ್ಷ ಹಿಂದೆ ಅಂದರೆ. ಓಕೆ, ಸೊ ಇವೆರಡರಲ್ಲಿ ಯಾವುದನ್ನು ಬೇಕಾದರೂ ಬರ್ಕೊಳ್ಬೋದು ನೀವು. ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟು ಗ್ಯಾಪ್ ಇದೆ ಅಂತ ನೋಡ್ಕೊಳ್ಬೇಕು. 1 ಜುಲೈ 7 ಅಂದರೆ ಜುಲೈ, 1 ಜುಲೈಯಿಂದ ಫಸ್ಟ್
ಜನವರಿ ತನಕ 6 ಮಂತ್ಸ್. ನೋಡಿ ಎಣಿಸ್ಕೊಳ್ಳಿ, ಜುಲೈ, ಫಸ್ಟ್ ಜುಲೈ ಅಂತ ಹೇಳಿದರೆ ಜುಲೈನೂ ತೊಗೊಳ್ಬೇಕು. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಸೊ 6 ಮಂತ್ಸ್. ದೇರ್ ಈಸ್ ಎ ಗ್ಯಾಪ್ ಆಫ್ 6 ಮಂತ್ಸ್. ದಿಸ್ 6 ಮಂತ್ಸ್ ಶುಡ್ ಬಿ ಕನ್ಸಿಡರ್ಡ್ ಆ್ಯಸ್ ಪ್ರೀ-ಅಕ್ವಿಸಿಷನ್ ಪೀರಿಯಡ್. ಓಕೆ. ಸೊ ಇಲ್ಲಿಂದ ನಂತರ ಅಪ್ ಟು ದ ಎಂಡ್ ಆಫ್ ದ ಇಯರ್, ಫಸ್ಟ್ ಜನವರಿ ಅಂತ ಇಟ್ಕೊಳ್ಳಿ. ಫಸ್ಟ್ ಜನವರಿಯಿಂದ ಎಂಡ್ ಆಫ್ ಜೂನ್, 30th ಜೂನ್ ಅಂತ. ಓಕೆ. ಸೊ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್. ಜೂನನ್ನು ತೊಗೊಳ್ಬೇಕು, 30th ಜೂನ್ ಅಂತ ಆಗಿರೋದ್ರಿಂದ 6 ಮಂತ್ಸ್. ಸೊ ದಿಸ್ ಈಸ್ ಟು ಬಿ ಟೇಕನ್ ಆ್ಯಸ್ ಪೋಸ್ಟ್ ಅಕ್ವಿಸಿಷನ್ ಪೀರಿಯಡ್. ಎನಿ ಕನ್ಫ್ಯೂಷನ್? ಅರ್ಥ ಆಗ್ತಿದೆಯಲ್ಲ? ಡೇಟ್ ಆಫ್ ಪರ್ಚೇಸಿನ ಹಿಂದಿನ ಡೇಟು, ಈ ವರ್ಷದ ಬಿಗಿನಿಂಗಿಂದ ಡೇಟ್ ಆಫ್ ಪರ್ಚೇಸಿಂಗ್ ದ ಶೇರ್ಸ್. ಡೇಟ್ ಆಫ್ ಪರ್ಚೇಸ್ ಅಂದರೆ ಯಾವ ದಿನ ಶೇರ್ಸನ್ನು ತೊಗೊಂಡಿತ್ತೋ ಆ ಡೇಟು. ಕಾಣಿಸ್ತಿಲ್ವಾ? ಓಕೆ. ಸೊ ಈಗ ಇದು 6 ಮಂತ್ಸ್ ಆಯಿತು. ನೆಕ್ಸ್ಟು ಇಲ್ಲಿಂದ ಡೇಟ್ ಆಫ್ ಪರ್ಚೇಸಿಂದ ಅಪ್ ಟು ದ ಎಂಡ್ ಆಫ್ ದ ಇಯರ್ ಈಸ್ 6 ಮಂತ್ಸ್. ದಿಸ್ ಈಸ್ ಕಾಲ್ಡ್ ಪೋಸ್ಟ್ ಅಕ್ವಿಸಿಷನ್ ಪೀರಿಯಡ್. ಪ್ರೀ ಅಕ್ವಿಸಿಷನ್ ಪೀರಿಯಡಲ್ಲಿ ಏನು ರಿಸರ್ವ್ಸ್ ಇರುತ್ತೆ, ಏನು ಪ್ರಾಫಿಟ್ಸ್ ಇರುತ್ತೆ, ಅದನ್ನು ಪ್ರೀ ಅಕ್ವಿಸಿಷನ್ ರಿಸರ್ವ್ಸ್, ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ಸ್ ಅಂತ ಕರಿತೀವಿ. ಓಕೆ. ಪೋಸ್ಟ್ ಅಕ್ವಿಸಿಷನ್ ಪೀರಿಯಡಲ್ಲಿ ಈ 6 ಮಂತ್ಸಲ್ಲಿ ಏನು ರಿಸರ್ವನ್ನು ಕ್ರಿಯೇಟ್ ಮಾಡಿರ್ತೀರಿ ಅಥವಾ ಏನು ಪ್ರಾಫಿಟ್ಸನ್ನು ಅರ್ನ್ ಮಾಡಿರ್ತೀರಿ ಅದನ್ನು ಪೋಸ್ಟ್ ಅಕ್ವಿಸಿಷನ್ ರಿಸರ್ವ್ಸ್ ಆರ್ ಪೋಸ್ಟ್ ಅಕ್ವಿಸಿಷನ್ ಪ್ರಾಫಿಟ್ಸ್ ಅಂತ ಕರಿತೀರಿ. ಓಕೆ. ಈಗ ನೆಕ್ಸ್ಟ್ ಸ್ಟೆಪ್ ಈಸ್ ಟು ಡಿಟರ್ಮೈನ್ ದ ಪ್ರೀ ಅಕ್ವಿಸಿಷನ್ ರಿಸರ್ವ್ಸ್ and post acquisition reserves. Okay. Pre-acquisition reserves of S Limited. ಯಾವಾಗಲೂ ಸಬ್ಸಿಡಿಯರಿ ಕಂಪನಿ ಬ್ಯಾಲೆನ್ಸ್ ಶೀಟನ್ನೇ ನೋಡ್ಕೊಳ್ಬೇಕು. ಓಕೆ. ಇಲ್ಲಿ ರಿಸರ್ವ್ಸ್ ಆ್ಯಸ್ ಪರ್ ಬ್ಯಾಲೆನ್ಸ್ ಶೀಟ್ ಆಫ್ ಎಸ್ ಲಿಮಿಟೆಡ್ ಎಷ್ಟಿದೆ? 1,50,000 ಇದೆ. ಓಕೆ. ಇಲ್ಲಿ ಏನು ಹೇಳಿದ್ದಾರೆ ಲಾಸ್ಟ್ ಸೆಂಟೆನ್ಸ್ನಲ್ಲಿ? ಆ್ಯನ್ ಅಮೌಂಟ್ ಆಫ್ ₹30,000 ವಾಸ್ ಟ್ರಾನ್ಸ್ಫರ್ಡ್ ಬೈ ಎಸ್ ಲಿಮಿಟೆಡ್ ಫ್ರಮ್ ದ ಕರೆಂಟ್ ಇಯರ್ಸ್ ಪ್ರಾಫಿಟ್ಸ್ ಟು ರಿಸರ್ವ್ಸ್ ಅಂತ ಹೇಳಿದ್ದಾರೆ. ಕರೆಂಟ್ ಇಯರ್ ಪ್ರಾಫಿಟಿಂದ 30,000 ರೂಪೀಸನ್ನು ನಾವು ರಿಸರ್ವ್ಸಿಗೆ ಈ ವರ್ಷ ಟ್ರಾನ್ಸ್ಫರ್ ಮಾಡಿದ್ವಿ ಅಂತ ಹೇಳಿದರೆ ಏನಾಯಿತು? ಆ 30,000 ಏನಾಗುತ್ತೆ? ಈ ವರ್ಷದ ಪ್ರಾಫಿಟ್ಸ್ ಯಾವಾಗ ಗೊತ್ತಾಗುತ್ತೆ ನಿಮಗೆ? ಎಂಡ್ ಆಫ್ ದ ಇಯರ್. ಎಂಡ್ ಆಫ್ ದ ಇಯರ್ ಅಂದರೆ ಇದು, ಸರಿ ತಾನೇ? ಇದು ಯಾವ ಪೀರಿಯಡಲ್ಲಿ ಬರುತ್ತೆ? ಪೋಸ್ಟ್ ಅಕ್ವಿಸಿಷನ್ ಪೀರಿಯಡಲ್ಲಿ ಬರುತ್ತೆ. ಸೊ ಈ ಡೇಟಲ್ಲಿ ಕ್ರಿಯೇಟ್ ಮಾಡಿರೋಂಥ ರಿಸರ್ವನ್ನು ಏನಂತ ತಗೊಳ್ತೀರಿ? ಪೋಸ್ಟ್ ಅಕ್ವಿಸಿಷನ್ ರಿಸರ್ವ್. ಅರ್ಥ ಆಗುತ್ತಾ? ರಿಸರ್ವ್ಸ್ ಆರ್ ಯೂಶ್ವಲಿ ಕ್ರಿಯೇಟೆಡ್ ಅಟ್ ದ ಎಂಡ್ ಆಫ್ ದ ಇಯರ್. ಇದು ಅರ್ಥ ಆಗುತ್ತಲ್ಲ? ಯಾವಾಗ ರಿಸರ್ವ್ಸನ್ನು ಕ್ರಿಯೇಟ್ ಮಾಡ್ತೀರಿ? ಆಫ್ಟರ್ ಅಸರ್ಟೈನಿಂಗ್ ದ ಪ್ರಾಫಿಟ್ಸ್. ಎಷ್ಟು ಪ್ರಾಫಿಟ್ಸ್ ಬಂದಿದೆ ನೋಡಿಕೊಂಡು ಅದರಲ್ಲಿ ಸ್ವಲ್ಪ ಭಾಗನ ರಿಸರ್ವ್ ಅಂತ ಎತ್ತಿಡ್ತೀರಿ ನೀವು. ಸೊ ಅದು ಮಾಡೋದು ಯಾವಾಗ? ಅಟ್ ದ ಎಂಡ್ ಆಫ್ ದ ಇಯರ್. ಸೊ ಎಂಡ್ ಆಫ್ ದ ಇಯರ್ ನೀವೇನು ರಿಸರ್ವನ್ನು ಕ್ರಿಯೇಟ್ ಮಾಡಿದ್ದೀರಿ, ಎಷ್ಟು ಕ್ರಿಯೇಟ್ ಮಾಡಿದ್ದೀರಿ? ಕರೆಂಟ್ ಇಯರ್ ಪ್ರಾಫಿಟ್ಸಿಂದ ಎಷ್ಟು ಟ್ರಾನ್ಸ್ಫರ್ ಮಾಡಿದ್ದೀರಿ? 30,000. ಸೊ ದಿಸ್ 30,000 ರಿಸರ್ವ್ಸ್ ಆರ್ ಕ್ರಿಯೇಟೆಡ್ ಅಟ್ ದ ಎಂಡ್ ಆಫ್ ದ ಇಯರ್ ಔಟ್ ಆಫ್ ಕರೆಂಟ್ ಇಯರ್ಸ್ ಪ್ರಾಫಿಟ್ಸ್. ಓಕೆ. ಸೊ ಕರೆಂಟ್ ಇಯರ್ ಪ್ರಾಫಿಟ್ಸಿಂದ ನೀವು ರಿಸರ್ವ್ಸನ್ನು ಕ್ರಿಯೇಟ್ ಮಾಡಿದ್ದೀರಿ ಅಂದರೆ ಇಟ್ ಮಸ್ಟ್ ಹ್ಯಾವ್ ಬೀನ್ ಕ್ರಿಯೇಟೆಡ್ ಅಟ್ ದ ಎಂಡ್ ಆಫ್ ದ ಇಯರ್. ಸೊ ಈ ಡೇಟ್ನಲ್ಲಿ ನೀವು ಕ್ರಿಯೇಟ್ ಮಾಡಿರೋಂಥ ರಿಸರ್ವನ್ನು ಏನಂತ ತೊಗೊಳ್ಬೇಕು? ಪೋಸ್ಟ್ ಅಕ್ವಿಸಿಷನ್ ರಿಸರ್ವ್. ಕ್ಲೋಸಿಂಗ್ ಡೇಟಲ್ಲಿ ಮಾಡಿರೋಂಥದ್ದನ್ನು ಪೋಸ್ಟ್ ಅಕ್ವಿಸಿಷನ್ ರಿಸರ್ವ್ ಅಂತ. ಬಿಗಿನಿಂಗ್ ಡೇಟಲ್ಲಿ ರಿಸರ್ವ್ ಕ್ರಿಯೇಟ್ ಮಾಡಿದರೆ ಪ್ರೀ ಅಕ್ವಿಸಿಷನ್ ರಿಸರ್ವ್. ಈ ಡೇಟಲ್ಲಿ ರಿಸರ್ವ್ ಕ್ರಿಯೇಟ್ ಮಾಡಿದರೆ ಪ್ರೀ ಅಕ್ವಿಸಿಷನ್ ರಿಸರ್ವ್ ಅಂತ ತಗೊಳ್ತೀರಿ. ಈ ಡೇಟನ್ನು ಕೂಡ ಪ್ರೀ ಅಕ್ವಿಸಿಷನ್ ಪೀರಿಯಡ್ ಅಂತಲೇ ತೊಗೊಳ್ಬೇಕು. ಅರ್ಥ ಆಗುತ್ತಲ್ಲ? ಸೊ ಇದರಲ್ಲಿ 30,000 ಪೋಸ್ಟ್ ಅಕ್ವಿಸಿಷನ್ ರಿಸರ್ವ್ ಅಂತ ಅವರೇ ಕೊಟ್ಟಿದ್ದಾರೆ. ಓಕೆ. ಒಟ್ಟು ರಿಸರ್ವ್ಸ್ ಆ್ಯಸ್ ಪರ್ ಎಸ್ ಲಿಮಿಟೆಡ್ ಬ್ಯಾಲೆನ್ಸ್ ಶೀಟ್ ದೇರ್ ಈಸ್ ಎ ರಿಸರ್ವ್ ಆಫ್ 1,50,000. 1,50,000ಅಲ್ಲಿ 30,000 ಪೋಸ್ಟ್ ಅಕ್ವಿಸಿಷನ್ ರಿಸರ್ವ್ ಆದರೆ ಪ್ರೀ ಅಕ್ವಿಸಿಷನ್ ರಿಸರ್ವ್ ಎಷ್ಟು? ಮೈನಸ್ ಮಾಡಿ ಅಷ್ಟೇ. 1,50,000ಅಲ್ಲಿ ಹೀಗೆ ನೋಡಿ, ಒಟ್ಟು ರಿಸರ್ವ್ಸು, ಟೋಟಲ್ ರಿಸರ್ವ್ಸು 1,50,000 ಇದೆ ಎಸ್ ಲಿಮಿಟೆಡ್ನಲ್ಲಿ. ಎಸ್ ಲಿಮಿಟೆಡ್ ಬ್ಯಾಲೆನ್ಸ್ ಶೀಟ್ ನೋಡ್ಕೊಳ್ಬೇಕು. 1,50,000 ಇದೆ. ಇದರಲ್ಲಿ ಅವರೇ ಹೇಳ್ತಾ ಇದ್ದಾರೆ
ಪೋಸ್ಟ್ ಅಕ್ವಿಸಿಷನ್ ರಿಸರ್ವ್ ಈಸ್ 30,000 ಅಂತ. ಹಾಗಾದರೆ ಪ್ರೀ ಅಕ್ವಿಸಿಷನ್ ರಿಸರ್ವ್ ಎಷ್ಟಾಗಿರಬೇಕು? 1,20,000 ಆಗಿರಬೇಕು. ಕರೆಕ್ಟ್ ತಾನೆ? ಓಕೆ, ಈಗ ನಾವು ಇಲ್ಲಿ ಬರ್ಕೊಳ್ಳೋಣ. ಓಕೆ, ಟೋಟಲ್ ರಿಸರ್ವ್ಸ್ ಆ್ಯಸ್ ಪರ್ ಎಸ್ ಲಿಮಿಟೆಡ್ ಬ್ಯಾಲೆನ್ಸ್ ಶೀಟ್, ಆ್ಯಸ್ ಪರ್ ಎಸ್ ಲಿಮಿಟೆಡ್ ಬ್ಯಾಲೆನ್ಸ್ ಶೀಟ್ 1,50,000 ಲೆಸ್ reserves created out of current year profits, okay, this is nothing but post acquisition reserves idu. Okay, current year profits at the end anta barkoli, at the end of the year anta reserves create madodu end of the year. Okay, it is given 30,000 ಮೈನಸ್ ಮಾಡಿ ಎಷ್ಟು ಉಳಿತು? 1,20,000. ದಿಸ್ ಈಸ್ ಪ್ರೀ ಅಕ್ವಿಸಿಷನ್ ರಿಸರ್ವ್ಸ್ ಆಫ್ ಎಸ್ ಲಿಮಿಟೆಡ್. ಎನಿ ಡೌಟ್ಸ್? ಅರ್ಥ ಆಯ್ತಲ್ಲ? ಒಟ್ಟು ರಿಸರ್ವ್ ಅಕೌಂಟಲ್ಲಿ 1,50,000 ಇತ್ತು, ಅದರಲ್ಲಿ 30,000 ಈ ವರ್ಷದ ಕೊನೆಯಲ್ಲಿ ಕ್ರಿಯೇಟ್ ಮಾಡಿದ್ದು. ಹಾಗಾದರೆ ಮೊದಲೆಷ್ಟಿತ್ತು? 1,20,000 ಇತ್ತು. ಅದೇನಾಯಿತು? ಏನಂತ ತಗೊಳ್ಬೇಕು ಅದನ್ನು? ಪ್ರೀ ಅಕ್ವಿಸಿಷನ್ ರಿಸರ್ವ್ಸ್. ನೆಕ್ಸ್ಟು ಪೋಸ್ಟ್ ಅಕ್ವಿಸಿಷನ್ ರಿಸರ್ವ್ಸ್ ಆಫ್ ಎಸ್ ಲಿಮಿಟೆಡ್ ಎಷ್ಟು? 30,000 ಇಲ್ಲೇ ಬರ್ಕೊಂಡಿದ್ದೀರಲ್ಲ. ರಿಸರ್ವ್ಸ್ ಕ್ರಿಯೇಟೆಡ್ at the end of the year out of current year profits is equal to 30,000. This should be regarded as post acquisition reserve. Okay, next pre-acquisition profits. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಪಿ ಆ್ಯಂಡ್ ಎಲ್ ಅಕೌಂಟ್ ಬ್ಯಾಲೆನ್ಸ್ ಆಫ್ ಎಸ್ ಲಿಮಿಟೆಡ್ನ ನೋಡ್ಕೊಳ್ಬೇಕು. ಪಿ ಆ್ಯಂಡ್ ಎಲ್ ಅಕೌಂಟ್ ಬ್ಯಾಲೆನ್ಸ್ ಇನ್ ಎಸ್ ಲಿಮಿಟೆಡ್ ಬ್ಯಾಲೆನ್ಸ್ ಶೀಟ್ ಎಷ್ಟಿದೆ? 45,000. ದಟ್ ಈಸ್ ದ ಪಿ ಆ್ಯಂಡ್ ಎಲ್ ಅಕೌಂಟ್ ಬ್ಯಾಲೆನ್ಸ್ ಅಟ್ ದ ಎಂಡ್ ಆಫ್ ದ ಇಯರ್. ಈಗ ನಮ್ಮ ಪಿ ಆ್ಯಂಡ್ ಎಲ್ ಅಕೌಂಟ್ ಬ್ಯಾಲೆನ್ಸು ಈ ಡೇಟಲ್ಲಿ, ಬ್ಯಾಲೆನ್ಸ್ ಶೀಟ್ ಈಸ್ ಪ್ರಿಪೇರ್ಡ್ ಆನ್ ದಿಸ್ ಡೇಟ್. ಈ ಡೇಟಲ್ಲಿ ಪಿ ಆ್ಯಂಡ್ ಎಲ್ ಅಕೌಂಟ್ ಆಫ್ ಎಸ್ ಲಿಮಿಟೆಡ್ ಈಸ್ ಶೋಯಿಂಗ್ ಎ ಕ್ರೆಡಿಟ್ ಬ್ಯಾಲೆನ್ಸ್ ಆಫ್ 45,000. ಲಯಬಿಲಿಟಿ ಸೈಡಲ್ಲಿ ಕೊಟ್ಟಿದ್ದಾರೆ ಅಂದರೆ ಕ್ರೆಡಿಟ್ ಬ್ಯಾಲೆನ್ಸ್ ಅಂತ ಅರ್ಥ ಮಾಡ್ಕೊಳ್ಬೇಕು. ಓಕೆ, ಈಗ ಆ 45,000ಅಲ್ಲಿ ಪ್ರೀ ಅಕ್ವಿಸಿಷನ್ ರಿಸರ್ವ್ಸ್ ಎಷ್ಟು, ಪ್ರಾಫಿಟ್ಸ್ ಎಷ್ಟು, ಪೋಸ್ಟ್ ಅಕ್ವಿಸಿಷನ್ ಪ್ರಾಫಿಟ್ಸ್ ಎಷ್ಟು ಅನ್ನೋದನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಓಕೆ, ಈಗ ನಾವೇನು ಮಾಡೋಣ ಅಂದರೆ 45,000 ವಾಸ್ ದ ಬ್ಯಾಲೆನ್ಸ್ ಇನ್ ಪಿ ಆ್ಯಂಡ್ ಎಲ್ ಅಕೌಂಟ್ ಆಫ್ಟರ್ ಟ್ರಾನ್ಸ್ಫರಿಂಗ್ ದಿಸ್ 30,000 rupees ಟು ರಿಸರ್ವ್. ಈ ರಿಸರ್ವನ್ನು 30,000 ಕ್ರಿಯೇಟ್ ಮಾಡಿದ್ರಲ್ಲ, ಇದು ಮೊದಲು ಎಲ್ಲಿತ್ತು? ಈಗ ರಿಸರ್ವ್ ಅಕೌಂಟಿಗೆ ಬಂದಿದೆ. ಮೊದಲೆಲ್ಲಿತ್ತಿದು? ಪ್ರಾಫಿಟ್ಸಲ್ಲಿತ್ತು. ಔಟ್ ಆಫ್ ಕರೆಂಟ್ ಇಯರ್ ಪ್ರಾಫಿಟ್ಸ್ ಅಂತ ಕೊಟ್ಟಿದ್ದೆ, ಹೇಳಿದ್ದೀರಿ ನೋಡಿ. ಓಕೆ, ಅಂದರೆ ಈ 30,000ಅನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೂ ಮೊದಲು ಎಷ್ಟು ಪ್ರಾಫಿಟ್ಸ್ ಇತ್ತು ಅನ್ನೋದನ್ನು ಫಸ್ಟ್ ನೋಡ್ಕೊಳ್ಳಿ. ಓಕೆ, ಆಗ ನಿಮಗೆ ಇಲ್ಲಿ ನೀವೇನು ಮಾಡಬೇಕು? ಫಸ್ಟು ಕರೆಂಟ್ ಇಯರ್ ಪ್ರಾಫಿಟನ್ನು ತಗೊಳ್ಬೇಕು. ಓಕೆ, ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ಅಸರ್ಟೈನ್ ದ ಕರೆಂಟ್ ಇಯರ್ ಪ್ರಾಫಿಟ್ಸ್. ಇಯರ್ ಸ್ಟಾರ್ಟ್ಸ್ ಆನ್ ದಿಸ್ ಡೇಟ್ ಆ್ಯಂಡ್ ಎಂಡ್ಸ್ ಆನ್ ದಿಸ್ ಡೇಟ್. ದೇರ್ ಇಸ್ ಅ ಗ್ಯಾಪ್ ಆಫ್ 12 months ಹಿಯರ್. ಓಕೆ, ದಿಸ್ ಈಸ್ ದ ಕರೆಂಟ್ ಇಯರ್. ಅರ್ಥ ಆಗುತ್ತಲ್ಲ? ಈ ಕರೆಂಟ್ ಇಯರಲ್ಲಿ ಎಷ್ಟು ಪ್ರಾಫಿಟ್ ಮಾಡಿದ್ದೀರಿ ನೀವು ಒಟ್ಟು ಅನ್ನೋದನ್ನು ಫಸ್ಟು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಬಿಫೋರ್ ಟ್ರಾನ್ಸ್ಫರಿಂಗ್ ದ ಎನಿ ಅಮೌಂಟ್ ಟು ರಿಸರ್ವ್. ರಿಸರ್ವಿಗೆ ಕ್ರಿಯೇಟ್ ಮಾಡಿದ್ದು ಇಟ್ ಈಸ್ ನಾಟ್ ಎನ್ ಎಕ್ಸ್ಪೆಂಡಿಚರ್. ನೀವು ರಿಸರ್ವ್ ಕ್ರಿಯೇಟ್ ಮಾಡ್ತಿರಲ್ಲ 30,000, ಅದು ಎಕ್ಸ್ಪೆಂಡಿಚರ್ ಅಲ್ಲ. ಇಟ್ ಈಸ್ ಆನ್ ಅಪ್ರಾಪ್ರಿಯೇಷನ್ ಆಫ್ ಪ್ರಾಫಿಟ್. ಇಟ್ ಈಸ್ ದ ಯೂಸ್ ಆಫ್ ಪ್ರಾಫಿಟ್ ಅಷ್ಟೇ. ಹಾಗಾಗಿ ನೀವು ರಿಸರ್ವಿಗೆ ಕ್ರಿಯೇಟ್ ಮಾಡೋಕ್ಕೂ ಮುಂಚೆ ಎಷ್ಟು ಪ್ರಾಫಿಟ್ಸ್ ಇತ್ತು ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಆಗೇನಾಗುತ್ತೆ, ಇಲ್ಲಿ 1/7/2006 ಇಂದ 30th 6/2007 ಓಪನಿಂಗ್ ಡೇಟ್,
ಕ್ಲೋಸಿಂಗ್ ಡೇಟ್. ಈ ಮಧ್ಯದಲ್ಲಿ ಎಷ್ಟು ಪ್ರಾಫಿಟ್ಸ್ ಆಗಿದೆ ಅನ್ನೋದನ್ನು ಫಸ್ಟು ನೋಡ್ಕೊಳ್ಬೇಕು. ಪ್ರಾಫಿಟ್ಸ್ ಅರ್ನ್ಡ್ ಡ್ಯೂರಿಂಗ್ ದ ಕರೆಂಟ್ ಇಯರ್ ಶುಡ್ ಬಿ ಕ್ಯಾಲ್ಕ್ಯುಲೇಟೆಡ್ ಫಸ್ಟ್. ಓಕೆ, ಆಫ್ಟರ್ವರ್ಡ್ಸ್ ಫಸ್ಟ್ 6 months profit should be taken as pre-acquisition profits. Last 6 months profits should be taken as post-acquisition profits. ಅರ್ಥ ಆಗುತ್ತಾ ಇದು? ಈ ವರ್ಷದಲ್ಲಿ ಮೊದಲ 6 ತಿಂಗಳು ಪ್ರೀ ಅಕ್ವಿಸಿಷನ್ ಪೀರಿಯಡಲ್ಲಿ ಬರ್ತಾ ಇದೆ ನೋಡಿ, ಇಲ್ಲಿ ಗೊತ್ತಾಗುತ್ತೆ. ಮೊದಲ 6 ತಿಂಗಳು ಪ್ರೀ ಅಕ್ವಿಸಿಷನ್ ಪೀರಿಯಡಲ್ಲಿ ಬಂದಿದೆ, ಕೊನೆಯ 6 ತಿಂಗಳು ಪೋಸ್ಟ್ ಅಕ್ವಿಸಿಷನ್ ಪೀರಿಯಡಲ್ಲಿ ಬಂದಿದೆ. ಸರಿನಾ? ಹಾಗಾದರೆ ಈ ವರ್ಷದ ಒಟ್ಟು ಪ್ರಾಫಿಟ್ನಲ್ಲಿ, ಓಕೆ, ಒಟ್ಟು ಪ್ರಾಫಿಟ್ನಲ್ಲಿ ಫಸ್ಟ್ 6 months ಪ್ರಾಫಿಟ್ ಏನಾಗಿರಬೇಕು? ಪ್ರೀ ಅಕ್ವಿಸಿಷನ್ ಪ್ರಾಫಿಟ್. ಪ್ರಾಫಿಟ್ ಅರ್ನ್ಡ್ ಡ್ಯೂರಿಂಗ್ ಪ್ರೀ ಅಕ್ವಿಸಿಷನ್ ಪೀರಿಯಡ್ ಈಸ್ ಕನ್ಸಿಡರ್ಡ್ ಆ್ಯಸ್ ಪ್ರೀ ಅಕ್ವಿಸಿಷನ್ ಪ್ರಾಫಿಟ್. ಸೊ ಈ ಪಾರ್ಟಲ್ಲಿ, ಈ ಟೈಮ್ ಗ್ಯಾಪಲ್ಲಿ ನೀವೇನು ಪ್ರಾಫಿಟ್ಸ್ ಅರ್ನ್ ಮಾಡಿದ್ದೀರಿ ಅದನ್ನು ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡ್ತೀರಿ. ಈ ಟೈಮ್ ಗ್ಯಾಪಲ್ಲಿ ಏನು ಪ್ರಾಫಿಟ್ಸನ್ನು ಅರ್ನ್ ಮಾಡಿದ್ದೀರಿ ಅದನ್ನು ಪೋಸ್ಟ್ ಅಕ್ವಿಸಿಷನ್ ಪ್ರಾಫಿಟ್ಸ್ ಅಂತ ಕನ್ಸಿಡರ್ ಮಾಡ್ತೀರಿ. ಕರೆಕ್ಟಾ? ಓಕೆ, ಈಗ ನಾವು ಕರೆಂಟ್ ಇಯರ್ ಪ್ರಾಫಿಟ್ಸನ್ನು ಫೈಂಡ್ ಔಟ್ ಮಾಡೋಣ. ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. ಬರ್ಕೊಳ್ಬೇಡಿ, ನೋಡ್ಕೊಳ್ಳಿ. ನೋಡಿ, P&L ಅಕೌಂಟ್ ಬ್ಯಾಲೆನ್ಸ್ ಆ್ಯಸ್ ಪರ್ ಎಸ್ ಲಿಮಿಟೆಡ್ ಬ್ಯಾಲೆನ್ಸ್ ಶೀಟ್. ಎಸ್ ಲಿಮಿಟೆಡ್ ಬ್ಯಾಲೆನ್ಸ್ ಶೀಟ್ ಪ್ರಕಾರ P&L ಅಕೌಂಟ್ ಬ್ಯಾಲೆನ್ಸ್ ವಾಸ್ ₹45,000. ಓಕೆ, ದಿಸ್ ಈಸ್ ದ ಅಮೌಂಟ್ ಆಫ್ ಪ್ರಾಫಿಟ್ ಆಫ್ಟರ್ ಟ್ರಾನ್ಸ್ಫರಿಂಗ್ ₹30,000 ಟು ರಿಸರ್ವ್. ರಿಸರ್ವಿಗೆ 30,000 ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದೀರಿ ಈ ಇಯರ್ ಎಂಡಲ್ಲಿ. ಅದು ರಿಸರ್ವ್ ಅಕೌಂಟಿಗೆ ಹೋಗಿ ಕೂತಿದೆ ಈಗ ₹30,000. ಅಂದರೆ ರಿಸರ್ವಿಗೆ ಟ್ರಾನ್ಸ್ಫರ್ ಮಾಡೋಕ್ಕೂ ಮೊದಲು ಅದು ಈ ಅಕೌಂಟಲ್ಲಿ ಇತ್ತು, ಪ್ರಾಫಿಟ್ಸ್ P&L ಅಕೌಂಟಲ್ಲಿ ಇತ್ತದು. ಸೊ ನಾವು ಒಟ್ಟು ಪ್ರಾಫಿಟ್ಸ್ ಎಷ್ಟು ಅರ್ನ್ ಮಾಡಿದ್ವಿ ಹಾಗಾದರೆ? 75,000, 45,000 ಪ್ಲಸ್ 30,000. ಈಗ ರಿಸರ್ವ್ ಅಕೌಂಟಲ್ಲಿದೆ, ಮೊದಲೆಲ್ಲಿತ್ತಿದ್ದು P&L ಅಕೌಂಟಲ್ಲಿತ್ತು. ಅಂದರೆ ನಾವು ಪ್ರಾಫಿಟ್ ಅರ್ನ್ ಮಾಡಿರೋದು ಎಷ್ಟು ಈ ವರ್ಷ? 75,000, ನಾಟ್ 45,000. ಅರ್ಥ ಆಗುತ್ತಾ? ಈಗ ಉಳಿದಿರೋದಲ್ಲಿ 45,000 ಮಾತ್ರ. ನಾವು ಅರ್ನ್ ಮಾಡಿದ್ದು 75,000. ಇದಕ್ಕೆ ಆ್ಯಡ್ ರಿಸರ್ವ್ಸ್ ಕ್ರಿಯೇಟೆಡ್ ಔಟ್ ಆಫ್ ಕರೆಂಟ್ ಇಯರ್ ಪ್ರಾಫಿಟ್. ಓಕೆ, ಔಟ್ ಆಫ್ ಕರೆಂಟ್ ಇಯರ್ ಪ್ರಾಫಿಟ್ಸ್ ಎಷ್ಟು ಕ್ರಿಯೇಟ್ ಮಾಡಿದ್ರಿ? ರಿಸರ್ವ್ಸು 30,000. ಇವೆರಡನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ 75,000 ಈಸ್ ದ ಟೋಟಲ್ ಕರೆಂಟ್ ಇಯರ್ ಪ್ರಾಫಿಟ್. ಓಕೆ, ಟೋಟಲ್ ಕರೆಂಟ್ ಇಯರ್ ಪ್ರಾಫಿಟ್ಸ್ ಈಸ್, ದಟ್ ಈಸ್ ಬಿಫೋರ್ ಟ್ರಾನ್ಸ್ಫರಿಂಗ್ ದ ಅಮೌಂಟ್ ಟು ರಿಸರ್ವ್, ಬಿಫೋರ್ ಕ್ರಿಯೇಟಿಂಗ್ ದ ರಿಸರ್ವ್. ಓಕೆ, ಇದಷ್ಟು ಅರ್ಥ ಆಯ್ತಾ? ಟೋಟಲ್ ಕರೆಂಟ್ ಇಯರ್ ಪ್ರಾಫಿಟ್ ಅಂದರೆ ಎಲ್ಲಿಂದ? ಡೇಟ್ ಆಫ್ ಬಿಗಿನಿಂಗ್ ಡೇಟಿಂದ ಕ್ಲೋಸಿಂಗ್ ಡೇಟ್ ತನಕ ನಾವು ಎಷ್ಟು ಅರ್ನ್ ಮಾಡಿದ್ದೀವಿ? 75,000 ರೂಪೀಸನ್ನು ಅರ್ನ್ ಮಾಡಿದ್ದೀವಿ. ಈಗ ಟೋಟಲ್ ಕರೆಂಟ್ ಇಯರ್ ಪ್ರಾಫಿಟ್ ಗೊತ್ತಾದ ಮೇಲೆ ನಾವು ಯು ಕ್ಯಾನ್ ಕ್ಯಾಲ್ಕ್ಯುಲೇಟ್ ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ ಆ್ಯಂಡ್ ಪೋಸ್ಟ್ ಅಕ್ವಿಸಿಷನ್ ಪ್ರಾಫಿಟ್ಸ್. ಈ 75,000ಅಲ್ಲಿ ಫಸ್ಟ್ 6 months ಪ್ರೀ ಅಕ್ವಿಸಿಷನ್ ಪೀರಿಯಡಲ್ಲಿ ಬರುತ್ತಲ್ವಾ, ಹಾಗಾಗಿ ಫಸ್ಟ್ 6 months ಶುಡ್ ಬಿ ಟೇಕನ್ ಆ್ಯಸ್ 6 months ಪ್ರಾಫಿಟ್ ಶುಡ್ ಬಿ ಟೇಕನ್ ಆ್ಯಸ್ ಪ್ರೀ ಅಕ್ವಿಸಿಷನ್ profits. Okay, first 6 months profits should be taken as pre-acquisition profits. Okay, then last 6 months, ಕೊನೆ 6 ತಿಂಗಳು ಇಲ್ಲಿಂದ ಡೇಟ್ ಆಫ್ ಪರ್ಚೇಸಿಂದ ನಂತರ ಅಪ್ ಟು ದ ಕ್ಲೋಸಿಂಗ್ ಡೇಟ್. ಓಕೆ, ಲಾಸ್ಟ್ 6 months ಪ್ರಾಫಿಟ್ ಶುಡ್ ಬಿ ಟೇಕನ್ ಆ್ಯಸ್ ಪೋಸ್ಟ್ ಅಕ್ವಿಸಿಷನ್ ಪ್ರಾಫಿಟ್ಸ್. ಅರ್ಥ ಆಗುತ್ತಾ? ಫಸ್ಟು ಈ ವರ್ಷದಲ್ಲಿ ಎಷ್ಟು ಪ್ರಾಫಿಟ್ ಮಾಡಿದ್ದೀವಿ ಅಂತ ತಿಳ್ಕೊಳ್ಳಿ. ಅದರಲ್ಲಿ ಮೊದಲ 6 ವರ್ಷದ ಪ್ರಾಫಿಟನ್ನು ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ ಅಂತಲೂ, ಲಾಸ್ಟ್ 6 ತಿಂಗಳ ಪ್ರಾಫಿಟನ್ನು ಪೋಸ್ಟ್ ಅಕ್ವಿಸಿಷನ್ ಪ್ರಾಫಿಟ್ ಅಂತಲೂ ತಿಳ್ಕೊಳ್ಬೇಕಾಗತ್ತೆ. ಓಕೆ, ಸೊ ಇದನ್ನು ನೀವು ಈಗ ಕ್ಯಾಲ್ಕುಲೇಷನಲ್ಲಿ ತೋರಿಸ್ತೀರಿ. ಇದರ ಜೊತೆಗೆ ಇನ್ನೂ ಒಂದು ಅಡ್ಜಸ್ಟ್ಮೆಂಟ್ ಬರಬಹುದು. ಓಪನಿಂಗ್ ಡೇಟಲ್ಲಿ P&L ಅಕೌಂಟ್ ಬ್ಯಾಲೆನ್ಸ್ ಇದ್ದಿರಬಹುದು. ಓಕೆ, ದಿಸ್ ಈಸ್ 75,000 ಈಸ್ ದ ಪ್ರಾಫಿಟ್ ಅರ್ನ್ಡ್ ಡ್ಯೂರಿಂಗ್ ದ ಕರೆಂಟ್ ಇಯರ್. ಇಷ್ಟು ಪ್ರಾಫಿಟನ್ನು ನಾವು ಈ ವರ್ಷವೇ ಮಾಡಿರೋವಂಥದ್ದು. ಓಕೆ, ಇದ್ರ ಜೊತೆಗೆ P&L ಅಕೌಂಟ್ ಬ್ಯಾಲೆನ್ಸ್ ಒಂದು ಓಪನಿಂಗ್ ಡೇಟನ್ನು ಕೊಡ್ಬೋದು ನಿಮಗೆ. ಓಪನಿಂಗ್ ಡೇಟಲ್ಲಿ P&L ಅಕೌಂಟ್ ಬ್ಯಾಲೆನ್ಸ್ ಇದೆ ಅಂದರೆ
ಇಟ್ ಈಸ್ ನಥಿಂಗ್ ಬಟ್ ಪ್ರಾಫಿಟ್ಸ್ ಅರ್ನ್ಡ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್. ಹಿಂದಿನ ವರ್ಷದ ಪ್ರಾಫಿಟ್ಟು ಈ ವರ್ಷದ ಓಪನಿಂಗ್ ಡೇಟಲ್ಲಿ ಬ್ಯಾಲೆನ್ಸ್ ಅಂತ ತೋರಿಸಿರ್ತೀರಿ ನೀವು, ಕರೆಕ್ಟಾ? ಹಿಂದಿನ ವರ್ಷದ ಪಿ ಆ್ಯಂಡ್ ಎಲ್ ಅಕೌಂಟ್ ಕ್ಲೋಸಿಂಗ್ ಬ್ಯಾಲೆನ್ಸು ಈ ವರ್ಷಕ್ಕೆ ಏನಾಗಿರುತ್ತೆ? ಪಿ ಆ್ಯಂಡ್ ಎಲ್ ಅಕೌಂಟ್ ಓಪನಿಂಗ್ ಬ್ಯಾಲೆನ್ಸ್ ಆಗಿರುತ್ತೆ. ಅಂದರೆ ಓಪನಿಂಗ್ ಡೇಟಲ್ಲಿ ಏನಾದರೂ ಪ್ರಾಫಿಟ್ಸ್ ಇತ್ತು ಅಂತ ಹೇಳಿದರೆ ಅದು ಈ ವರ್ಷದ ಪ್ರಾಫಿಟ್ ಅಲ್ಲ, ಅದು ಯಾವುದದು? ಪ್ರೀವಿಯಸ್ ಇಯರ್ಸ್ ಪ್ರಾಫಿಟ್. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಪ್ರೀವಿಯಸ್ ಇಯರ್ಸ್ ಪ್ರಾಫಿಟ್ ಇದ್ದರೆ ಅದನ್ನು ಇದಕ್ಕೆ ಸೇರಿಸ್ಕೊಳ್ಬೇಕಾಗತ್ತೆ ನೀವು. ಓಕೆ, ಓಪನಿಂಗ್ ಡೇಟ್ ಆಲ್ವೇಸ್ ಕಮ್ಸ್ ಅಂಡರ್ ಪ್ರೀ ಅಕ್ವಿಸಿಷನ್ ಪೀರಿಯಡ್. ಸೊ ಎನಿ ಪ್ರಾಫಿಟ್ ಅಪಿಯರಿಂಗ್ ಇನ್ ದ ಬುಕ್ಸ್ ಆನ್ ದಿಸ್ ಓಪನಿಂಗ್ ಡೇಟ್ ಶುಡ್ ಬಿ ರಿಗಾರ್ಡೆಡ್ ಆಸ್ ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ಸ್. ಓಕೆ, ಸೊ ಈ ಪ್ರಾಬ್ಲಮ್ನಲ್ಲಿ ಓಪನಿಂಗ್ ಪಿ ಆ್ಯಂಡ್ ಎಲ್ ಅಕೌಂಟ್ ಬ್ಯಾಲೆನ್ಸ್ ಏನೂ ಇಲ್ಲ, ಅಡ್ಜಸ್ಟ್ಮೆಂಟಲ್ಲಿ ಹೇಳಿಲ್ಲ ಅದನ್ನು. ಹಾಗಾಗಿ ಓಪನಿಂಗ್ ಬ್ಯಾಲೆನ್ಸ್ ಇಲ್ಲ. ಕರೆಂಟ್ ಇಯರ್ ಪ್ರಾಫಿಟ್ಟಲ್ಲೇ ನಾವೇನು ಮಾಡ್ತಿದ್ದೀವಿ, ಅರ್ಧ ಭಾಗನ ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ಸ್ ಅಂದರೆ ಫಸ್ಟ್ 6 months ಪ್ರಾಫಿಟನ್ನು ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ಸ್, ಲಾಸ್ಟ್ 6 months ಪ್ರಾಫಿಟನ್ನು ಪೋಸ್ಟ್ ಅಕ್ವಿಸಿಷನ್ ಪ್ರಾಫಿಟ್ಸ್ ಅಂತ ಕನ್ಸಿಡರ್ ಮಾಡ್ತಾಯಿದ್ದೀವಿ. ಇದು ಅರ್ಥ ಆಯ್ತಾ? ಈಗ ಯೂಶ್ವಲಿ ನಾವು ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಹೀಗೆ ಮಾಡಬೇಕಾಗತ್ತೆ. ಪಿ ಆ್ಯಂಡ್ ಎಲ್ ಅಕೌಂಟ್ ಬ್ಯಾಲೆನ್ಸ್, ಪಿ ಆ್ಯಂಡ್ ಎಲ್ ಅಕೌಂಟ್ ಬ್ಯಾಲೆನ್ಸ್ ಆ್ಯಸ್ ಎಟ್ ದ ಬಿಗಿನಿಂಗ್, ಆ್ಯಸ್ ಎಟ್ ದ ಬಿಗಿನಿಂಗ್ ಅಂದರೆ ಓಪನಿಂಗ್ ಡೇಟ್, ಗೊತ್ತಾಗತ್ತಲ್ಲ? ಇದನ್ನು ತಗೊಳ್ಬೇಕು. ಇದ್ರ ಜೊತೆಗೆ ಓಕೆ ಪಿ ಆ್ಯಂಡ್ ಎಲ್ ಅಕೌಂಟ್ ಪ್ರಾಫಿಟ್ಸ್ ಅರ್ನ್ಡ್ ಡ್ಯೂರಿಂಗ್ ಪ್ರೀ ಅಕ್ವಿಸಿಷನ್ ಪೀರಿಯಡ್ ಆಫ್ ಕರೆಂಟ್ ಇಯರ್. ಹೀಗೆ ಮಾಡ್ಕೊಳ್ಬೇಕು. ಮುಂದಿನ ಪ್ರಾಬ್ಲಮ್ಗಳಲ್ಲೆಲ್ಲ ನಿಮಗೆ ಇದಿನ್ನೂ ಸರಿಯಾಗಿ ಗೊತ್ತಾಗುತ್ತೆ. ಈ ವರ್ಷದ ಬಿಗಿನಿಂಗ್ನಲ್ಲಿ ಏನು ಪಿ ಆ್ಯಂಡ್ ಎಲ್ ಅಕೌಂಟ್ ಬ್ಯಾಲೆನ್ಸ್ ಇತ್ತು ಅದು ಹಿಂದಿನ ವರ್ಷದ ಪ್ರಾಫಿಟ್ಟು. ಓಕೆ, ಲಾಸ್ಟ್ ಇಯರ್ಸ್ ಪ್ರಾಫಿಟ್ ಕ್ಯಾರಿಡ್ ಫಾರ್ವರ್ಡ್ ಟು ದ ಕರೆಂಟ್ ಇಯರ್. ಇದು ಕೂಡ ಏನಾಗಿರಬೇಕು? ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ಸೇ ಆಗಿರಬೇಕು. ಹಿಂದಿನ ವರ್ಷದ ಪ್ರಾಫಿಟ್ಟು ಕೂಡ ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ಟು. ಮತ್ತು ಈ ವರ್ಷದಲ್ಲಿ ಮೊದಲ 6 ತಿಂಗಳು ಪ್ರೀ ಅಕ್ವಿಸಿಷನ್ ಪೀರಿಯಡ್ ಇದೆಯಲ್ಲ, ಕರೆಂಟ್ ಇಯರ್. ಓಕೆ, ಈ ವರ್ಷದ ಫಸ್ಟ್ 6 months ಪ್ರಾಫಿಟ್ ಕೂಡ ಪ್ರೀ ಅಕ್ವಿಸಿಷನ್ ಪ್ರಾಫಿಟ್. ಇನ್ ದಿಸ್ ಕೇಸ್ ದ ಪಿ ಆ್ಯಂಡ್ ಎಲ್ ಅಕೌಂಟ್ ಬ್ಯಾಲೆನ್ಸ್ ಎಟ್ ದ ಬಿಗಿನಿಂಗ್ ಈಸ್ ನಾಟ್ ಗಿವನ್, ದಿಸ್ ಈಸ್ ನಿಲ್. ಸರಿನಾ? ದಿಸ್ ಈಸ್ ನಾಟ್ ಗಿವನ್, ಬಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಪ್ರಾಫಿಟ್ಸ್ ಅರ್ನ್ಡ್ ಡ್ಯೂರಿಂಗ್ ದ ಪ್ರೀ ಅಕ್ವಿಸಿಷನ್ ಪೀರಿಯಡ್ ಆಫ್ ಕರೆಂಟ್ ಇಯರ್. ಇದನ್ನು ನೀವೀಗ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಅದನ್ನು ನಾನು ಹೇಗೆ ಮಾಡಬೇಕು ಅನ್ನೋದನ್ನು ನಾನು ಇಲ್ಲಿ ತೋರಿಸಿದ್ದೀನಿ. ಓಕೆ, ಇಲ್ಲಿ ಒಂದು ನೋಟ್ ಬರ್ಕೊಳ್ಳಿ. ಇದನ್ನು ಬರ್ಕೊಂಡ್ರಾ? ಕೆಳಗಡೆ ನೋಟ್ ಬರ್ಕೊಳ್ಳಿ. ನೋಟ್, ಇನ್ ದಿಸ್ ಕೇಸ್ ದೇರ್ ಈಸ್ ನೋ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪಿ ಆ್ಯಂಡ್ ಎಲ್ ಅಕೌಂಟ್. There is no opening balance of P&L account as at the beginning of the year. As at the beginning of the year. Full stop. But to calculate pre-acquisition profits, comma, first the current year's profit has to be ascertained. Okay, full stop. Out of the current year's profit, comma, the first 6 months profit should be regarded as pre-acquisition profits and profits earned for the last 6 months of the current year
should be taken as post acquisition profits. ಓಕೆ, ಈಗ ಕೆಳಗೆ ಬರ್ಕೊಳ್ಳಿ. ಪ್ರಾಫಿಟ್ಸ್ ಆಫ್ ಕರೆಂಟ್ ಇಯರ್. ಎಲ್ಲಿಂದ ಎಲ್ಲಿ ತನಕ? 1/7/2006 ಇಂದ 30/6/2007. ಇದು ಓಪನಿಂಗ್ ಡೇಟು, ಇದು ಕ್ಲೋಸಿಂಗ್ ಡೇಟು. ಓಕೆ, ಓಪನಿಂಗ್ ಡೇಟ್ ಇದು ಕ್ಲೋಸಿಂಗ್ ಡೇಟ್. ಇಲ್ಲಿಂದ ಇಲ್ಲಿ ತನಕ ಎಷ್ಟು ಪ್ರಾಫಿಟ್ಸ್ ಮಾಡಿದ್ದೀವಿ ಅನ್ನೋದನ್ನು ಫಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಬರ್ಕೊಳ್ಳಿ ಇದನ್ನು. P&L account balance as per S Limited balance sheet. 45,000. ಇದು ಕ್ಲೋಸಿಂಗ್ ಬ್ಯಾಲೆನ್ಸ್. ಇದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ಸ್. ಓಕೆ, add reserves created out of current year's profits. 30,000 add ಮಾಡಿ. total current year profits before creating the reserve. ಇದನ್ನು ಹೀಗೆ ಬರ್ಕೊಳ್ಳಿ. ಫಸ್ಟ್ 6 months profit is to be taken as pre-acquisition profit. Last 6 months profit is taken as post-acquisition profit. ಓಕೆ, ಈಗ ದೇರ್ಫೋರ್ ಹೀಗೆ ಬರ್ಕೊಳ್ಳಿ. ಪ್ರಾಫಿಟ್ ಫಾರ್ ಫಸ್ಟ್ 6 months is equal to 75,000 into 6/12. ಕರೆಕ್ಟಾ? 12 ಮಂತ್ಸಿಗೆ 75,000 ಆದರೆ 6 ಮಂತ್ಸಿಗೆ ಎಷ್ಟಾಯಿತು? 37,500. ಓಕೆ, ಈಗ ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ಸನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಇಲ್ಲಿ ಬರ್ಸಿದ್ದೀನಿ. ಹೇಗೆ ಮಾಡಬೇಕು? P&L ಅಕೌಂಟ್ ಬ್ಯಾಲೆನ್ಸ್ ಎಟ್ ದ ಬಿಗಿನಿಂಗ್ ಏನಾದರೂ ಇದೆಯಾ? ಓಪನಿಂಗ್ ಬ್ಯಾಲೆನ್ಸ್ ಏನೂ ಇಲ್ಲ. ಪ್ರಾಬ್ಲಮ್ನಲ್ಲಿ ಇದ್ದರೆ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರ್ತಾರೆ, ಅಲ್ಲೇನೂ ಇಲ್ಲ. ಇದು ನಿಲ್ಲಿದೆ. ಓಕೆ, ಈಗ ಆ ಪ್ರಾಫಿಟ್ಸ್ ಅರ್ನ್ಡ್ ಡ್ಯೂರಿಂಗ್ ದ ಪ್ರೀ ಅಕ್ವಿಸಿಷನ್ ಪೀರಿಯಡ್ ಅಂದರೆ ಯಾವುದು? ಫಸ್ಟ್ 6 months. ಓಕೆ, ಇಲ್ಲಿ ಫಸ್ಟ್ 6 months ಪ್ರಾಫಿಟ್ ಇದು. ಫಸ್ಟ್ 6 months ಪ್ರಾಫಿಟನ್ನು ಕ್ಯಾಲ್ಕುಲೇಟ್ ಮಾಡಿದ್ದೀರಿ ನೀವು. ಓಕೆ, ಎಷ್ಟು? 37,500. ಸೊ ಟೋಟಲ್ ಪ್ರೀ ಅಕ್ವಿಸಿಷನ್ ಪ್ರಾಫಿಟ್. ದೇರ್ಫೋರ್ pre-acquisition profits is equal to 37,500. ಓಕೆ, ಇದು 0 ಇದೆ, ಇದು 37,500 ಇದೆ. ಸೊ 0 + 37,500. ಸರಿ ಆಯಿತಾ? ಓಕೆ, ಈಗ ಪೋಸ್ಟ್ ಅಕ್ವಿಸಿಷನ್ ಪ್ರಾಫಿಟ್ಸನ್ನು ಕ್ಯಾಲ್ಕುಲೇಟ್ ಮಾಡಿ. post acquisition profits of S Limited. ಪೋಸ್ಟ್ ಅಕ್ವಿಸಿಷನ್ ಪ್ರಾಫಿಟ್ಸ್ ಹೇಗೆ ಬರುತ್ತೆ? ಇಲ್ಲಿ ಬರೆದಿದ್ದೀರಿ, ನೋಡ್ಕೊಳ್ಳಿ. ಲಾಸ್ಟ್ 6 months ಪ್ರಾಫಿಟ್ ಆಫ್ ದ ಕರೆಂಟ್ ಇಯರ್. ಕರೆಕ್ಟಾ? ಕರೆಂಟ್ ಇಯರ್ ಪ್ರಾಫಿಟಲ್ಲಿ ಲಾಸ್ಟ್ 6 months ಪ್ರಾಫಿಟನ್ನು ಏನಂತ ತಗೊಳ್ಬೇಕು? ಪೋಸ್ಟ್ ಅಕ್ವಿಸಿಷನ್ ಪ್ರಾಫಿಟ್ಸ್ ಅಂತ ತಗೊಳ್ಬೇಕು. ಓಕೆ, ಸೊ ಪ್ರಾಫಿಟ್ಸ್ earned during
last 6 months of current year. That is equal to 75,000 into 6/12. 6 months ಪ್ರಾಫಿಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಹೀಗೆ ತಾನೇ ಮಾಡೋದು. ಇಟ್ ಕಮ್ಸ್ ಟು rupees 37,500. ಇನ್ನು ಮುಗ್ದಿಲ್ಲ. 37,500 ಲಾಸ್ಟ್ 6 ಮಂತ್ಸಲ್ಲಿ ನಾವು ಅರ್ನ್ ಮಾಡಿರೋ ಪ್ರಾಫಿಟ್ಟು. ಅದರಲ್ಲಿ ನೀವೇನು ಮಾಡಿದ್ರಿ ಲಾಸ್ಟ್ ಡೇಟ್ನಲ್ಲಿ ಇದರಿಂದ 30,000 ತೆಗೆದು ಎಲ್ಲಿಗೆ ಹಾಕಿದ್ರಿ? ರಿಸರ್ವಿಗೆ ಹಾಕಿದ್ವಿ. ನೋಡಿ ಇಲ್ಲಿ ರಿಸರ್ವಿಗೆ ಹಾಕಿದ್ದನ್ನು ಆ್ಯಡ್ ಬ್ಯಾಕ್ ಮಾಡ್ಕೊಂಡಿದ್ದೀವಿ. ಈಗ ಅದನ್ನು ತೆಗಿಬೇಕು. ಅರ್ಥ ಆಯ್ತಾ? ರಿಸರ್ವ್ ಕ್ರಿಯೇಟ್ ಮಾಡೋಕ್ಕೂ ಮೊದಲು ಎಷ್ಟು ಪ್ರಾಫಿಟ್ ಇತ್ತು ಅಂತ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರಿ. ಈಗ ರಿಸರ್ವ್ ಟ್ರಾನ್ಸ್ಫರ್ ಮಾಡಿದ್ದೀರಲ್ವಾ 30,000. ಸೊ ಯಾವಾಗ ಮಾಡಿರೋದು? ಆನ್ ದ ಕ್ಲೋಸಿಂಗ್ ಡೇಟ್. ಸೊ ಆನ್ ದ ಕ್ಲೋಸಿಂಗ್ ಡೇಟ್ ಯು ಹ್ಯಾವ್ ಟ್ರಾನ್ಸ್ಫರ್ಡ್ 30,000 rupees to reserve out of this amount. Now the balance remaining in P&L account is only 7,500. Okay, 7,500 should be taken as post acquisition profits. ಇಲ್ಲಿ ಬರ್ಕೊಳ್ಳಿ. ಲೆಸ್ ಇಲ್ಲಿ ರಿಸರ್ವ್ ಆ್ಯಡ್ ಬ್ಯಾಕ್ ಮಾಡಿದ್ರಲ್ಲ ಅದನ್ನು ಇಲ್ಲಿ ಲೆಸ್ ಮಾಡಿ ಅಷ್ಟೇ. ಲೆಸ್ ರಿಸರ್ವ್ಸ್ ಕ್ರಿಯೇಟೆಡ್ at the end out of current year profits. This is given in the problem 30,000. Now balance remaining in P&L account is only 7,500. This is the post acquisition profits. Post acquisition profits. ಈಗ ಪ್ರೀ ಅಕ್ವಿಸಿಷನ್ ಪ್ರಾಫಿಟನ್ನು ಪೋಸ್ಟ್ ಅಕ್ವಿಸಿಷನ್ ಪ್ರಾಫಿಟನ್ನು ಟೋಟಲ್ ಮಾಡಿದರೆ ನಿಮಗೆ 45,000 ಬರಬೇಕು. P&L ಅಕೌಂಟ್ 45,000 ತೋರಿಸ್ತಾ ಇದೆಯಲ್ಲ ನೋಡಿ. ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ ಎಷ್ಟು ಬಂದಿದೆ? 37,500. ಪೋಸ್ಟ್ ಅಕ್ವಿಸಿಷನ್ ಪ್ರಾಫಿಟ್ಟು 7,500. ಟೋಟಲ್ 45,000. P&L ಅಕೌಂಟು ಈ ಥರ ಆಗಿದೆ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಏನು? ನೆಕ್ಸ್ಟ್ ಸ್ಟೆಪ್ ಮೈನಾರಿಟಿ ಇಂಟ್ರೆಸ್ಟ್. ಮೈನಾರಿಟಿ ಇಂಟ್ರೆಸ್ಟ್ ಉಳಿದಿದ್ದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ. ಇದೊಂದು ಕ್ಯಾಲ್ಕುಲೇಟ್ ಮಾಡಿಬಿಡಿ. ಮೈನಾರಿಟಿ ಶೇರ್ ಹೋಲ್ಡರ್ ಶೇರ್ ಎಷ್ಟಿದೆ? ಶೇರ್ 1/5 ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀರಿ, ನೋಡ್ಕೊಳ್ಳಿ. ಸೊ 1/5 ಆಫ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ of S Limited, 1/5 into equity share capital, total equity share capital 1 lakh comes to 20,000. 1 plus 1/5 of total reserves. ಇಲ್ಲಿ ರಿಸರ್ವ್ಸನ್ನು ಡಿವೈಡ್ ಮಾಡೋ ಅಗತ್ಯ ಇಲ್ಲ ಮೈನಾರಿಟಿ ಇಂಟ್ರೆಸ್ಟಿಗೆ. ಟೋಟಲ್ ರಿಸರ್ವ್ಸ್ ಆ್ಯಸ್ ಪರ್ ಎಸ್ ಲಿಮಿಟೆಡ್ ಬ್ಯಾಲೆನ್ಸ್ ಶೀಟ್ ನೋಡ್ಕೊಳ್ಬೇಕು. ಓಕೆ, total reserves of S Limited, that is 1/5 into total reserves how much? S Limited balance sheet ನೋಡಿ 1,50,000 ಎಷ್ಟಾಗುತ್ತೆ? 30,000 plus 1/5 of total profits of S Limited, 1/5 into 45,000 total profits, 9,000 total 2 lakhs ಬಂದಿದೆಯಲ್ಲ. ಇದು ಹೇಗೆ? 1 lakh 10 lakhs ಇದು ಈಕ್ವಿಟಿ ಕ್ಯಾಪಿಟಲ್ ರುಪೀಸಲ್ಲಿ ತಗೊಳ್ಬೇಕು. 1 lakh ಶೇರ್ಸ್ ಅಲ್ಲ. 10 lakhs ಮಾಡ್ಕೊಳ್ಳಿ ಇದನ್ನು. ಇದು 2 lakhs, ಸಾರಿ 10 lakh rupees. ಇದು ಈಕ್ವಿಟಿ ಶೇರ್ ಕ್ಯಾಪಿಟಲ್. ನಂಬರ್ ಆಫ್ ಶೇರ್ಸ್ ತಗೊಳ್ಳೋದಲ್ಲ, ಇಲ್ಲಿ ರುಪಿ ವ್ಯಾಲ್ಯೂ ತಗೊಳ್ಬೇಕು. ಸೊ 2,39,000. ದಿಸ್ ಈಸ್ ದ
ಮೈನಾರಿಟಿ ಇಂಟ್ರೆಸ್ಟ್. ಇದನ್ನು ಏನಂತ ತೋರಿಸ್ತೀರಿ? ಕರೆಂಟ್ ಲಯಬಿಲಿಟೀಸಲ್ಲಿ ತೋರಿಸ್ಬೇಕು. ಕರೆಂಟ್ ಲಯಬಿಲಿಟೀಸ್ ಇನ್ ಬ್ಯಾಲೆನ್ಸ್ ಶೀಟ್, ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ. ಓಕೆ, ಆಫ್ ಮಾಡಿ.